ನಮಸ್ಕಾರ, ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಚೆಂದ ಮಾಡಿ ರೆಡಿ ಆದಂತಕ್ಕಂಥ ಇಫ್ ಯು ಆರ್ ಥಿಂಕಿಂಗ್, ನಾನು ನನ್ನ ಬ್ರೈಡ್ಸ್ ಮೇಡ್ ಇತ್ತು ಇವತ್ತು. ಬ್ರೈಡ್ಸ್ ಮೇಡಲ್ಲಿ ಎಂತ ಮಾಡೋದು? ಬ್ರೈಡ್ ಟು ಬಿ ಬ್ರೈಡ್ಸ್ ಮೇಡ್ ಇವತ್ತು ನನ್ನ ಬ್ರೈಡ್ ಟು ಬಿ ಇತ್ತು. ಸೊ ಅಕ್ಕ ಅಂದ್ರೆಲ್ಲ ಪ್ಲ್ಯಾನ್ ಮಾಡಿಟ್ಟಿರ. ಈಗ ಹಾಕೋದೊಂದು ಬಾಕಿ. ಕಸಿನ್ಸ್ ಜೊತೆಗೆ ಕಸಿನ್ಸ್ ಎಲ್ಲ ಬರ್ತಾರೆ. ದಡ್ಡಿ ನನ್ನ ಡ್ರೆಸ್ ಮತ್ತು ಉದ್ದ ಇದೆ, ಹೀಲ್ಸ್ ಹಾಕೀನಿ. ನನ್ನ ಫುಲ್ ಡ್ರೆಸ್ ನೀವು ನೋಡಬೇಕಿದ್ರೆ ಇಲ್ಲಿ ನೋಡಿ ಅಂತೆ ಗೊತ್ತಿಲ್ಲ ಕಾಣುತ್ತಾ ಬಂತ. ನಾನು ಕ್ರೌನ್ ಹಿಡ್ಕೊಂಡು ಹೋಗ್ತೀನಿ, ಮನೇಲಿ ಮಾಡ್ತೀರ. ಸೊ ಅಲ್ಲೆಷ್ಟೆಲ್ಲ ಕ್ಲಿಪ್ಸ್ ತೆಗಿತು ಐ ಡೋಂಟ್ ನೋ. ಬಟ್ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಕಂಡಿದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಲಕ್ಕ, ಎಸ್ ಇದೇ ತಿಂಗಳು ನನ್ನ ಮದುವೆ. ಆ್ಯಂಡ್ ನನ್ನ ಅಕ್ಕಂದ್ರೆಲ್ಲ ಪ್ಲ್ಯಾನ್ ಮಾಡಿ ಕಸಿನ್ಸ್ನೆಲ್ಲ ಕರೆದು ಬ್ರೈಡ್ ಟು ಬಿ ಮಾಡ್ತಿದ್ರು. ಆ್ಯಂಡ್ ಇದು ಸಾಲಿಗ್ರಾಮದಲ್ಲಿ ಆದೈತೆ. ಆ್ಯಂಡ್ ಬಪ್ಪತ್ತಿಗೆ ಎಲ್ಲರೂ ಒಂದೊಂದು ರೋಸ್ ಕೊಟ್ಟು ಹಗ್ ಮಾಡಿ ವೆಲ್ಕಮ್ ಮಾಡ್ರು. ಅಷ್ಟೊತ್ತಿಗೆ ನನ್ನ ಅಕ್ಕನೂ ಕೂಡ ಕೆಲವೊಂದೆಲ್ಲ ಹೇಳ್ದಳಪ್ಪ, ಅಂಥದ್ದು ಸುಮಾರಲ್ಲಿ ಅಡ್ವೈಸ್ ಕೊಟ್ಟಾಳು. ಆ್ಯಂಡ್ ನಾವು ಕೇಕ್ ತರಿಸೋದು ಯಾವುದಂತಂದ್ರೆ ನಾನಲ್ಲ, ನನ್ನ ಅಕ್ಕ ಹೇಳೋದು ಆಲ್ಮಂಡ್ ಎಂಥದ್ದು ಒಂದು ಐಸ್ ಕೇಕ್. ಆ್ಯಕ್ಚುಲಿ ರಾಜ್ಭೋಗ್ ಸಹ ಒಳ್ಳೆ ಬತ್ತು, ಆಲ್ಮಂಡು ಕೂಡ ಒಳ್ಳೇದಿತ್ತು. ಸೊ ನಾನು ಎಲ್ಲರ ಜೊತೆಗೆ ಸೇರ್ಕೊಂಡು ಗಮ್ಮತ್ತು ಮಾಡಿದೆ, ಕುಣಿದಾಡಿದೆ. ಕೇಕ್ ಸರಿ ತಿಂದೆ. ಆ್ಯಕ್ಚುಲಿ ಸ್ವಲ್ಪ ಶುಗರ್ ಕಮ್ಮಿ ತಿಂತಿದ್ದೆ, ಬಟ್ ಸ್ವಲ್ಪ ಸ್ಪೆಷಲ್ ಮೊಮೆಂಟ್ ಆದದ್ರಿಂದ ಕೇಕ್ ತಿಂದೆ. ಆ್ಯಂಡ್ ಜ್ಯೂಸ್ ಎಲ್ಲ ಕುಡ್ಕೊಳ್ಳಿಲ್ಲ, ಮಿರಿಂಡಾ ಫಾಂಟ ಇದ್ದಿತ್ತು, ಮತ್ತು ಅದ್ರ ಜೊತೆಗೆ ಫ್ರೆಂಚ್ ಫ್ರೈಸ್ ಇದ್ದಿತ್ತು, ಬೋಂಡಾ ಅನ್ನುವಂಥದ್ದು ಇದ್ದಿತ್ತಪ್ಪ, ಅದೆಲ್ಲ ಇದ್ದಿತ್ತು. ಸೊ ನಾನು ಎಷ್ಟು ಬೇಕೋ ಅಷ್ಟು ಕೇಕ್ ತಿಂದೆ. ಆ್ಯಂಡ್ ಡೆಕೋರೆಲ್ಲ ಆಲ್ರೆಡಿ ಸೆಟಪ್ ಇದೆ, ಚಂದ ಇತ್ತು. ನಾವೆಲ್ಲ ಜಾಸ್ತಿ ಡ್ಯಾನ್ಸ್ ಮಾಡಿ ಕುಣಿದಾಡಿ ನಲ್ದಾಡಿ ಗಮ್ಮತ್ತು ಮಾಡಿದ್ದು. ಆ್ಯಂಡ್ ಎಂಥ ಹುಕ್ ಸ್ಟೆಪ್ ಇದೆ ಅಂತ ನೀವು ಗೆಸ್ ಮಾಡಿ. ನಾನು ಹಾಕ್ತೆ, ಸಾಂಗ್ ಹಾಕೋಕ್ಕಾಗಿಲ್ಲ ಅದಕ್ಕೆ. ನನ್ನ ಮನಸ್ಸಿಗೆ ನಾನು ಇನ್ನೂ ಚಿಕ್ಕವಳಂತಲೇ ಫೀಲ್ ಆದದ್ದು. ಯಾಕೋ ಹಿಟ್ಟಾತಿಲ್ಲಪ್ಪ ಇನ್ನೂ ನನ್ನ ಮದುವೆ ಅಂತ. ಆ್ಯಂಡ್ ನಾನೀಗ ಪೋಸ್ಟ್ ಮಾಡ್ತಿದ್ದಲ್ಲ, ಇಷ್ಟರೊಳಗೆ ಆಲ್ರೆಡಿ 1-2 ಈವೆಂಟ್ ಆಯಿತು. ಆ್ಯಂಡ್ ಎಂತ ಎಲ್ಲ ನನಗೆ ಮುಂದೆ ವ್ಲಾಗ್ಸ್ ಆಗ್ತಿರುತ್ತೆ, ಇದು ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಕೊಡೋದಿಲ್ಲ, ಬಟ್ ಹಾಕ್ತೆ, ನೀವು ಕಾಣ್ತಾ ಇರಿ. ಆ್ಯಂಡ್ ಆ ಟೈಮಲ್ಲೂ ಕೂಡ ನನಗೇನೋ ಶೂಟಿಗೆ ರೆಡಿ ಆಯ್ತು. ನಾನು ಎಂತ ಆತಿತ್ತಂತ ನನಗೆ ರಿಯಾಲಿಟಿ ನನಗೆ ತಲೆಗೆ ಬರ್ತಾನೆ ಇಲ್ಲ. ಏನೋ ಮೇ ಬಿ ವೆಡ್ಡಿಂಗ್ ದಿನ ಅದು ನನಗೆ ಕರೆಕ್ಟಾಗಿ ಫೀಲ್ ಆಗೋದು, ಓಕೆ ನನ್ನ ಮದುವೆ ಆಗ್ತಿತ್ತು ಅವ್ರು ನನ್ನ ಮದುವೆ ಆಗಿಬಿಟ್ಟಿದೆ ಅಂತ. ಇನ್ನೊಂದು ವಿಷಯ ಅಂತಂದರೆ, ಮೊನ್ನೆ ನನ್ನದೇ ಒಂದು ಫಂಕ್ಷನ್ ಇದು, ಸ್ಟಾರ್ಟಿಂಗ್ ಆಫ್ ದ ಫಂಕ್ಷನ್ ಹೊರಡು ಹೊತ್ತಿಗೆ ಮುಂಚೆ ಅಂದ್ಕೊಂಡು ನೆನಪಾತಿತ್ತು ಅಂತಂದರೆ, ಇಷ್ಟು ವರ್ಷಕ್ಕೆ ನಂಗೆ ಮದುವೆ ಆಯ್ತು. ಆ್ಯಂಡ್ ಇಷ್ಟು ವರ್ಷ ಅವ್ರ ಜೊತೆಗಿದ್ದು ಇಷ್ಟು ವರ್ಷಕ್ಕೆ ಮದುವೆ ಆಯ್ತು, ಅದೆಲ್ಲ ಥಿಂಕ್ ಮಾಡಿದೆ. ಆ್ಯಂಡ್ ನನಗೆ ವಾಪಸ್ ಅದೇ ರಿವಿಸಿಟ್ ಮಾಡಿ ಗೊತ್ತಾಯ್ತು ನಾನು ಎಂತ ಅಂದ್ಕೊಂಡಿದ್ದಲ್ಲ ಎಕ್ಸಾಕ್ಟ್ಲಿ ಅದೇ ಆತಿತ್ತಂತ. ಸೊ ಫೈನಲಿ ಆ ಮೂಮೆಂಟ್ ಬಂತು. ಆ್ಯಂಡ್ ಡೇಸ್ ಹೆಂಗೆ ಪಾಸ್ ಆತಿತ್ತಂತಲೇ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಡ್ರೆಸ್ ತಗೊಂಡು ಸ್ಯಾರಿ ತಗೊಂಡೆಲ್ಲ ಪ್ಲ್ಯಾನ್ ಮಾಡ್ತಿದ್ದೆ ನಾನು. ಆ್ಯಂಡ್ ಫೈನಲಿ ದಟ್ ಡೇ ಹ್ಯಾಸ್ ಆಲ್ರೆಡಿ ಕಮ್. ತುಂಬ ಎಲ್ಲ ವೀಡಿಯೋಸ್ ಬತ್ತು ಹೇಳ್ದಂಗೆ, ನೀವು ಕಾಣ್ತಾ ಇರಕ್ಕೆ ಸಪೋರ್ಟ್ ಮಾಡ್ತಾ ಇರಕ್ಕೆ.